ಅವರನ್ನ ಬೇರೆಯವರು ಯಾರು ಪ್ರಯತ್ನ ಮಾಡ್ತಿದ್ರು ಅವ್ರಿಗೂ ನಾವು ಸೀಟ್ ಕೊಡ್ತೇವೆ, ಗೆದ್ದು ಬರಬೇಕು ಅಂತ ಕುಮಾರಸ್ವಾಮಿ ಅವರು ನಾವೆಲ್ಲ ಹೇಳಾಗಿತ್ತು. ಇಷ್ಟಾದರೂ ಸಹ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ಹೋಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ, NDA ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರ ಆಶೀರ್ವಾದ 100ಕ್ಕೆ 100 ಅವ್ರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ. ಇಂಥದ್ದೊಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್ ಚನ್ನಪಟ್ಟಣದಲ್ಲಿ? ನಿಮ್ಗೆ ಅಷ್ಟು ಗೊತ್ತಿದೆ, ಚರ್ಚೆ ಮಾಡೋ ಅಗತ್ಯ ಇಲ್ಲ. ಈಗ ಮುಂದೆಯಿಂದ ಹೆಜ್ಜೆ ಇಟ್ಟು ಚುನಾವಣೆ ಗೆಲ್ಲಕ್ಕೆ ಏನ್ ಮಾಡಬೇಕು ಅದು ಮಾಡೋಣ. ರಾಷ್ಟ್ರೀಯ ನಾಯಕರೇನ ಪ್ರಚಾರಕ್ಕೆ ಬರ್ತಾರೆ ಸರ್? ಎಲ್ಲರೂ ಬರ್ತಾರೆ, ಎಲ್ಲ ಮುಖಂಡಗಳು ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅನಿವಾರ್ಯ ಇತ್ತ ಸರ್? 100% ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಯಾರೇ ನಿಂತ್ರು ನಾವು ಅವರನ್ನ ಬೇರೆಯವರು ಯಾರು ಪ್ರಯತ್ನ ಮಾಡ್ತಿದ್ರು ಅವ್ರಿಗೂ ನಾವು ಸೀಟ್ ಕೊಡ್ತೇವೆ, ಗೆದ್ದು ಬರಬೇಕು ಅಂತ ಕುಮಾರಸ್ವಾಮಿ ಅವರು ನಾವೆಲ್ಲ ಹೇಳಾಗಿತ್ತು. ಇಷ್ಟಾದರೂ ಸಹ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ಹೋಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ, NDA ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರ ಆಶೀರ್ವಾದ 100ಕ್ಕೆ 100 ಅವ್ರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ. ಇಂಥದ್ದೊಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್ ಚನ್ನಪಟ್ಟಣದಲ್ಲಿ? ನಿಮ್ಗೆ ಅಷ್ಟು ಗೊತ್ತಿದೆ, ಚರ್ಚೆ ಮಾಡೋ ಅಗತ್ಯ ಇಲ್ಲ. ಈಗ ಮುಂದೆಯಿಂದ ಹೆಜ್ಜೆ ಇಟ್ಟು ಚುನಾವಣೆ ಗೆಲ್ಲಕ್ಕೆ ಏನ್ ಮಾಡಬೇಕು ಅದು ಮಾಡೋಣ. ರಾಷ್ಟ್ರೀಯ ನಾಯಕರೇನ ಪ್ರಚಾರಕ್ಕೆ ಬರ್ತಾರೆ ಸರ್? ಎಲ್ಲರೂ ಬರ್ತಾರೆ, ಎಲ್ಲ ಮುಖಂಡಗಳು ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅನಿವಾರ್ಯ ಇತ್ತ ಸರ್? 100% ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಯಾರೇ ನಿಂತ್ರು ನಾವು ಅವರನ್ನ ಬೇರೆಯವರು ಯಾರು ಪ್ರಯತ್ನ ಮಾಡ್ತಿದ್ರು ಅವ್ರಿಗೂ ನಾವು ಸೀಟ್ ಕೊಡ್ತೇವೆ, ಗೆದ್ದು ಬರಬೇಕು ಅಂತ ಕುಮಾರಸ್ವಾಮಿ ಅವರು ನಾವೆಲ್ಲ ಹೇಳಾಗಿತ್ತು. ಇಷ್ಟಾದರೂ ಸಹ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ಹೋಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ, NDA ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರ ಆಶೀರ್ವಾದ 100ಕ್ಕೆ 100 ಅವ್ರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ. ಇಂಥದ್ದೊಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್ ಚನ್ನಪಟ್ಟಣದಲ್ಲಿ? ನಿಮ್ಗೆ ಅಷ್ಟು ಗೊತ್ತಿದೆ, ಚರ್ಚೆ ಮಾಡೋ ಅಗತ್ಯ ಇಲ್ಲ. ಈಗ ಮುಂದೆಯಿಂದ ಹೆಜ್ಜೆ ಇಟ್ಟು ಚುನಾವಣೆ ಗೆಲ್ಲಕ್ಕೆ ಏನ್ ಮಾಡಬೇಕು ಅದು ಮಾಡೋಣ. ರಾಷ್ಟ್ರೀಯ ನಾಯಕರೇನ ಪ್ರಚಾರಕ್ಕೆ ಬರ್ತಾರೆ ಸರ್? ಎಲ್ಲರೂ ಬರ್ತಾರೆ, ಎಲ್ಲ ಮುಖಂಡಗಳು ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅನಿವಾರ್ಯ ಇತ್ತ ಸರ್? 100% ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಯಾರೇ ನಿಂತ್ರು ನಾವು ಅವರನ್ನ ಬೇರೆಯವರು ಯಾರು ಪ್ರಯತ್ನ ಮಾಡ್ತಿದ್ರು ಅವ್ರಿಗೂ ನಾವು ಸೀಟ್ ಕೊಡ್ತೇವೆ, ಗೆದ್ದು ಬರಬೇಕು ಅಂತ ಕುಮಾರಸ್ವಾಮಿ ಅವರು ನಾವೆಲ್ಲ ಹೇಳಾಗಿತ್ತು. ಇಷ್ಟಾದರೂ ಸಹ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ಹೋಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ, NDA ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರ ಆಶೀರ್ವಾದ 100ಕ್ಕೆ 100 ಅವ್ರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ. ಇಂಥದ್ದೊಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್ ಚನ್ನಪಟ್ಟಣದಲ್ಲಿ? ನಿಮ್ಗೆ ಅಷ್ಟು ಗೊತ್ತಿದೆ, ಚರ್ಚೆ ಮಾಡೋ ಅಗತ್ಯ ಇಲ್ಲ. ಈಗ ಮುಂದೆಯಿಂದ ಹೆಜ್ಜೆ ಇಟ್ಟು ಚುನಾವಣೆ ಗೆಲ್ಲಕ್ಕೆ ಏನ್ ಮಾಡಬೇಕು ಅದು ಮಾಡೋಣ. ರಾಷ್ಟ್ರೀಯ ನಾಯಕರೇನ ಪ್ರಚಾರಕ್ಕೆ ಬರ್ತಾರೆ ಸರ್? ಎಲ್ಲರೂ ಬರ್ತಾರೆ, ಎಲ್ಲ ಮುಖಂಡಗಳು ಬರ್ತಾರೆ. ಸೊ ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪನವರ ನೇರ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.